ಕರ್ನಾಟಕ ಸರ್ಕಾರ ಇಂಧನ ಇಲಾಖೆ ಹಾಗೂ ವಿದ್ಯುತ್ ಪರಿವೀಕ್ಷಣಾಲಯ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಣಾ ಸಪ್ತಾಹ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಬ್ಬನ್ ಪಾರ್ಕ್ನಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸುರಕ್ಷತೆ ಮತ್ತು ವಿದ್ಯುತ್ ಅವಘಡಗಳಿಗೆ ಹೇಗೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಬೇಕು, ಹಾಗೆಯೇ ಜನರಲ್ಲಿ ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ತಿಳಿಸಲಾಯಿತು. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಹಾಗೆ ವಿದ್ಯುತ್ ಅವಘಡದ ತಪ್ಪು ಒಪ್ಪುಗಳ ಕುರಿತು ವಿಡಿಯೋ ಮೂಲಕ ಜನರಿಗೆ ಜಾಗೃತಿ ಹಾಗೂ ವಾಹನಗಳ ಮೂಲಕ ವಿದ್ಯುತ್ ಜಾಥಾಕ್ಕೆ ಚಾಲನೆಯನ್ನು ನೀಡಲಾಯಿತು. ರಾಷ್ಟ್ರೀಯ ವಿದ್ಯುತ್ ಸುರಕ್ಷಾ ವಿನಾಶಕ ಬುದ್ಧಿ ಪ್ರರಿಸುವೆ ನಿನ್ನಯ ದಿವ್ಯನಾಮ ಗಂಗಾಧರ ಸುಧಾರಕ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಇಂಧನ ಇಲಾಖೆಯ ಆಪ್ತರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಬೆಂಗಳೂರಿನ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಆದಂತಹ ಡಾಕ್ಟರ್ ಶಿವಶಂಕರ್ ಎನ್ ಹಾಗೂ ಸರ್ಕಾರಿ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದಂತಹ ಡಾಕ್ಟರ್ ಥೀತರ್ ಎನ್ ಅಪ್ಪಚ್ಯುತ್, ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾದಂತಹ CS ಷಡಾಕ್ಷರಿ, ಅದೇ ರೀತಿ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್, ಮನೋಹರ್ ವಿ, ಕರ್ನಾಟಕ ಮತ್ತು ರಾಜ್ಯ ಪರವಾಗಿ ಪಡೆದಂತಹ ವಿದ್ಯುತ್ ಗುತ್ತೇದಾರರ ಸಂಘಗಳ ರಾಜ್ಯಾಧ್ಯಕ್ಷರು ಆದಂತಹ C ರಮೇಶ್, ಕರ್ನಾಟಕ ವಿದ್ಯುತ್ ಪರಿವೀಕ್ಷಕರ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷರಾದಂತಹ HS ವೆಂಕಟೇಶ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸರ್ ಮೇಲೆ ಮಾಡಿ ಸರ್, ಎಲ್ಲ ಮೇಲೆ ಮೇಲೆ ಓಕೆ. ಸರ್ ಹತ್ರ ಫ್ಲಾಗ್ ಸರ್ ಮೇಡಮ್ ಸರ್ ಫ್ಲಾಗ್ ಅಷ್ಟು ಮಾಡಿ ಸ್ವಲ್ಪ ಫ್ಲಾಗ್ ಸರ್ ಸರ್ ಡೌನ್ ಬಿಡಿ ಸ್ವಲ್ಪ ಸರ್ ಸರ್ ಷಡಾಕ್ಷರಿ ಸರ್, ಷಡಾಕ್ಷರಿ ಮುಂದೆ ಸರ್ ಸರ್ ಸ್ವಲ್ಪ ವಿದ್ಯುತ್ ಬಹಳ ಪವರ್ಫುಲ್ ಇರ್ತಕ್ಕಂಥದ್ದು ಒಂದು ಮಾಧ್ಯಮ. ಅದರ ಮೂಲಕ ನಾವು ನಮ್ಮ ಇಂಡಸ್ಟ್ರೀಸನ್ನು, ನಮ್ಮ ಕೈಗಾರಿಕೆಗಳನ್ನು ನಡೆಸ್ಬೋದು, ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಗ್ಯಾಜೆಟ್ಸನ್ನು ಬಳಕೆ ಮಾಡಬಹುದು. ನಮ್ಮ ರೈತರಿಗೆ ಒಂದು ನೀರಾವರಿ ಪಂಪ್ ಸೆಟ್ ಕೊಡ್ತಕ್ಕಂಥದ್ದು ಕೂಡ ವಿದ್ಯುತ್ತವೇ. ಆದರೆ ಅದನ್ನು ವಿದ್ಯುತ್ತನ್ನು ಬಳಕೆ ಮಾಡ್ತಿರುವಾಗ ನಾವು ಒಂದು ಕಾಷನ್ ಮತ್ತು ಪ್ರಿಕಾಷನನ್ನು ನಾವು ವರ್ತನೆ ಮಾಡಿಲ್ಲವಾದರೆ ಅದರಿಂದ ದುರ್ಘಟನೆಗಳು ಆಗ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಸರ್, ವಿದ್ಯುತ್ತನ್ನು ಈಗ ಖಾಸಗೀಕರಣ ಮಾಡ್ತಾ ಇರುವಂಥದ್ದು ಈ ವಿಚಾರವನ್ನು ಏನು ಹೇಳ್ತೀರಾ? ಖಾಸಗೀಕರಣ ಮಾಡ್ತಕ್ಕಂಥದ್ದು ವಿಚಾರ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಯೋಜನೆ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಕೆಲವು ರೆಗ್ಯುಲೇಷನ್ಸನ್ನು ಹೊರಡಿಸಲಾಗಿದೆ. ಕೆಲವು ರೆಗ್ಯುಲೇಷನ್ಸ್ ಪ್ರಕಾರ ರೆಗ್ಯುಲೇಟರಿ ಕಮಿಷನ್ ಮುಂದೆ ಖಾಸಗಿ ಪ್ರವರ್ತಕರು ಬಂದುಬಿಟ್ಟು ನಾವೂ ಮಾಡ್ತೀವಿ, ಅಂದರೆ ಇದ್ದ ವ್ಯವಸ್ಥೆ ಅಲ್ಲದೆ ನಾವೂ ಮಾಡ್ತೀವಿ ಅಂತ ಹೇಳಿ ಅವರು ಕೇಳಿದ ನಂತರ ಸಾರ್ವಜನಿಕ ಮಟ್ಟದಲ್ಲಿ ಒಂದು ನೋಟಿಸನ್ನು ಪ್ರಕಟಣೆ ಆಗಿರುತ್ತದೆ. ನೋಟಿಸ್ ಪ್ರಕಟಣೆ ಆದ ನಂತರ ಅದಕ್ಕೆ ಹಿಯರಿಂಗನ್ನು ರೆಗ್ಯುಲೇಟರಿ ಕಮಿಷನ್ ಮಟ್ಟದಲ್ಲಿ ಆಗೋದು. ಆದ ನಂತರ ಅವರು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಯಾರ್ಯಾರು ಇದರಿಂದ ಭಾಳ ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಗಮನಕ್ಕೂ ಬಂದಿದೆ. ಅಂಥದ್ದು ಏನೇನಿದೆ ಅದಕ್ಕೆ ತಮ್ಮ ಆಕ್ಷೇಪಣೆಗಳನ್ನು ಸಂಬಂಧಪಟ್ಟ ರೆಗ್ಯುಲೇಟರಿ ಕಮಿಷನ್ಗೆ ಸಲ್ಲಿಸಿದರೆ ಖಂಡಿತ ಅದರ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಮಾಡ್ತಾರೆ. ಗುತ್ತಿಗೆದಾರರಿಗೆ ಎಲ್ಲೋ ಒಂದು ಕಡೆ ಸೇಫ್ಟಿ ಮೆಜರ್ಮೆಂಟ್ ತಗೊಳ್ಳೋದ್ರಲ್ಲಿ ಹಿಂದೆ ಉಳಿತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಸರ್. ತಾವು ಏನು ಹೇಳ್ತೀರಾ? ಇದಕ್ಕೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತೀರಾ?
ಗುತ್ತಿಗೆದಾರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೇಫ್ಟಿ ಮೆಷರ್ಸ್ ಸಲುವಾಗಿ, ಎಲೆಕ್ಟ್ರಿಕಲ್ ಸೇಫ್ಟಿ ಸಲುವಾಗಿ ಅವರು ಕೂಡ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರ ಪಾತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನು ಅವ್ರಿಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಥವಾ ಪ್ರತಿಯೊಂದು ಚಟುವಟಿಕೆಯನ್ನು ಅದು ಇನ್ವಾಲ್ವ್ ಮಾಡ್ತೀವಿ. ಮತ್ತು ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಹೊಸ ಇನ್ಸ್ಟಾಲೇಷನ್ಸ್ ಇದ್ದರೆ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಕೂಡ, ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಮಾಡಲಾಗಿದೆ, ಎಕ್ವಿಪ್ಮೆಂಟ್ ಇನ್ಸ್ಟಾಲೇಷನ್ ಆಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಆ ಸಂಸ್ಥೆ ಆಗಿದೆ. ಸೊ ನಮ್ಮ ಸಂಸ್ಥೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಸಂಸ್ಥೆ ಏನಿದೆ ಅದನ್ನು ರಾಜ್ಯ ಸರ್ಕಾರದ ಒಂದು ಅಂಗವಾಗಿದೆ. ರಾಜ್ಯ ಸರ್ಕಾರವು ಅದನ್ನು ಮೇಲುಸ್ತುವಾರಿ ಮಾಡಿ ನಡೆಸುತ್ತದೆ. ಈ ಕಾರ್ಯಕ್ರಮ ಕೂಡ ಏನಿಲ್ಲ, ಪ್ರತಿ ವರ್ಷ ಕೂಡ ಸಾವಿರಾರು ಜನ ಈ ಥರದ ಒಂದು ಆಕ್ಸಿಡೆಂಟ್ಗಳಲ್ಲಿ ಡೆತ್ ಆಗೋದನ್ನು ಕಂಡಾಗ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇರುತ್ತೆ. ಯಾವಾಗ ಅದರಿಂದ ತೊಂದರೆಗಳಾಗತ್ತೆ ಅದಾವಾಗ ಸ್ವಲ್ಪ ಇನ್ನಷ್ಟು ಕೂಡ ಅದಕ್ಕೆ ಇಂಪಾರ್ಟೆನ್ಸ್ ಸಿಗುತ್ತೆ. ಈಗ ನಾವು ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಕುಟುಂಬಗಳು ಸಾವು ನೋವುಗಳಿಗೆ ತುತ್ತಾಗುವುದನ್ನು ನೋಡಿದ್ದೇವೆ. ಸೊ ಹಾಗಾಗಿ ಆಟೋಮೆಟಿಕಲಿ ಆ ಥರದ ಸಂದರ್ಭ ಬಂದಾಗ ಅವೇರ್ನೆಸ್, ಕೇರ್ ಅಥವಾ ಅವ್ರಿಗೊಂದು ಇದ್ರ ಬಗ್ಗೆ ಗೈಡ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಏನು 7 days ಇದು ಸಪ್ತಾಹ ಪ್ರಾರಂಭ ಆಗ್ತಾಯಿದೆ. ಸೊ ಇದೇ ಥರ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆಗಬೇಕು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೊಂದು ವಿಡಿಯೋವನ್ನು ಡಾಕ್ಯುಮೆಂಟ್ರಿ ಮಾಡಿ ಕೂಡ ಅದನ್ನು ಕೂಡ ಮಾಡಿದ್ದಾರೆ. ಅಂದರೆ ಆ ಥರದಲ್ಲಿ ಇಮಿಡಿಯೇಟಾಗಿ ಪಬ್ಲಿಕ್ಕಿಗೆ ಹೇಗೆ ಅಂತ ಹೇಳಿದ್ರೆ ಇವತ್ತು ಓದೋವಷ್ಟು ಪೇಷನ್ಸ್ ಇಲ್ಲ. ಈ ಥರದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಹತ್ರ ಆಗಬೇಕು ಆ ಥರದ ಪ್ರಯತ್ನಗಳನ್ನು ಈ ಒಂದು ಸಪ್ತಾಹದಲ್ಲಿ ಕೂಡ ಪ್ಲ್ಯಾನನ್ನು ಮಾಡಿದ್ದಾರೆ. ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಒಂದೊಳ್ಳೆ ಪ್ರಯತ್ನವನ್ನು ಮಾಡ್ತಾಯಿದೆ. ಖಂಡಿತ ಇದ್ರ ಮೂಲಕ ಅವೇರ್ನೆಸ್ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಅದ್ರ ಜೊತೆ ಜನ ಕೂಡ ಜಾಗೃತರಾಗಬೇಕು. ಇವತ್ತು ಹುಷಾರಾಗಿದ್ದು ಜೀವನ ಬದುಕು ಅನ್ನುವಂಥದ್ದು ಭಾಳ ಮುಖ್ಯ, ಅದ್ರ ಕಡೆ ಗಮನವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಆಗಿದೆ. ಸೊ ಒಟ್ಟಾರೆ ಒಂದು ಸಣ್ಣ ಇಲಾಖೆ ಆದರೂ ಕೂಡ ಒಂದು ದೊಡ್ಡ ಚಿಂತನೆಯನ್ನು ಇಟ್ಕೊಂಡು ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ಸೊ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮೇಲ್ಮಟ್ಟದಿಂದ ಕೆಳಮಟ್ಟದ ಎಲ್ಲ ಅಧಿಕಾರಿಗಳ ಪ್ರಯತ್ನಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಈ ಸುರಕ್ಷತೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಕಳೆದ ನಾವು ಒಂದು 3 yearsಯಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘನೂ ಇನ್ವಾಲ್ವ್ ಆಗ್ತಾಯಿದೆ. ಪ್ರತಿ ವರ್ಷವೂ ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕಂದರೆ ಸುರಕ್ಷತೆ ಬಗ್ಗೆ ಒಂದೇ ದಿನದಲ್ಲಿ ನಾವು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಂತವಾಗಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಸ್ವಲ್ಪ ಜನರಲ್ಲಿ ಅವೇರ್ನೆಸ್ ಆಗಿದೆ. ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ. ಪೇಪರು, ಮೀಡಿಯಾ ಮತ್ತು ನಮ್ಮ ಟೆಲಿವಿಷನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡುವ ಮುಖಾಂತರ ಒಂದು ದೊಡ್ಡ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಸರ್ಕಾರ ಅದನ್ನು ಕ್ರಮ ಕೈಗೊಂಡು ರಾಜ್ಯದ ಗ್ರಾಹಕರಿಗೆ ಮತ್ತು ಸಾಮಾನ್ಯ ಪ್ರಜೆಗೂ ವಿದ್ಯುತ್ತಿಂದ ಆಗುವಂಥ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡ್ತಾಯಿದೆ. ನಾವು ವಿದ್ಯುತ್ ಗುತ್ತಿಗೆದಾರರ ಸಂಘ ಇವ್ರ ಜೊತೆ ನಿರಂತರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕರಿಸಿ ಹಾಗೆ ಅವೇರ್ನೆಸ್ಸನ್ನು ನಮ್ಮ ಗ್ರಾಹಕರಿಗೆ ತಿಳಿಸುವ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಬಂದಿದ್ದೀವಿ. ನಾವು ಈಗಾಗಲೇ ಅದನ್ನು ಚರ್ಚೆ ಮಾಡಿದ್ದೀವಿ. ಈಗ ಬೆಸ್ಕಾಂ MD ಅವರು ಮಾತಾಡಿದ್ರು. ನಾವು ಈಗಾಗಲೇ ನಮ್ಮ ಗುತ್ತಿಗೆದಾರರಿಗೂ ಏನು ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ನೀಡುವಂಥ ಎಲ್ಲ ಸುರಕ್ಷತೆ ಮತ್ತು ಏನು ಬೈ ಚಾನ್ಸ್ ಏನಾದರೂ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೂ ಸರ್ಕಾರದ ಅನುದಾನಗಳನ್ನು ಕೊಡುವಂಥ ಹಲವಾರು ಯೋಜನೆಗಳನ್ನ ಈಗ ಅದು ಆಲ್ರೆಡಿ ಅಂತಿಮ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಅದನ್ನು ಜಾರಿ ಮಾಡ್ತಾರೆ, CBF ಅಂತ. ಈಗ ಆಲ್ರೆಡಿ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಮಾತಾಡುವಾಗ ಹೇಳ್ತಾಯಿದ್ರು. ಖಂಡಿತವಾಗ್ಲೂ ನಮಗೆ, ನಮ್ಮ ಗ್ರಾಹಕ, ನಮ್ಮ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ